ನಾನು ನಿಮ್ಗೆ ಅದನ್ನ ತೋರಿಸ್ಬಿಡ್ಬೇಕು. ಕಲರ್ ಬರುತ್ತೆ ಗೈಸ್. ಫಸ್ಟ್ ಟೈಮ್ ತೊಗೊಂಡ್ರೆ ಹಿಂಗೆ ಅಲ್ವಾ ಗೈಸ್, ಒಂದು 100 ಸರಿ ಹಾಕಿ ನೋಡ್ತಾ ಇರ್ತೀವಿ. ಬ್ರೆಡ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಎಷ್ಟು ಕೆಲಸ ಮಾಡ್ತೀನಿ ನಾನು ಇನ್ನೊಂದು ಹೊಸ ಐಟಮ್ ಏನೋ ತೊಗೊಂಡಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಬ್ರು ಇದ್ದಾರೆ ವೆಲ್ಕಮ್ ಮಾಡೋಕ್ಕೆ. ಜೆಸ್ಸಿ ಹಾಯ್ ಮನ್ನು, ಹಾಯ್ ಬಂಗಾರಿ ಜೆಸ್ಸಿ ಹಾಯ್. ಇವತ್ತಿನ ವ್ಲಾಗ್ ನನ್ನ ಟೆರೇಸ್ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಟೈಮ್ ಇಲ್ಲೇ ಕಳೆಯೋದು, ಸೊ ನನ್ನ ವೆಲ್ಕಮ್ ನಿಮ್ಗೆಲ್ರಿಗೂ ಇಲ್ಲಿಂದನೇ ಇರುತ್ತೆ. ಒಂದೊಂದು ಸರಿ ಮನೆಯಿಂದನೂ ಮಾಡ್ತೀನಿ. ಇದು ನನ್ನ 2ನೇ ವ್ಲಾಗ್ ಗೈಸ್. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಅಂದರೆ ಒಂಥರ ತುಂಬ ಬ್ಯುಸಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಫ್ರೀ ಇದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಸೊ ಈ ಮಧ್ಯೆ ಸ್ವಲ್ಪ ಏನೋ ಅಂತಾರೆ, ಏನು ಬ್ಯಾಡ್ ವೀಕ್ ಏನೋ ಗೊತ್ತಿಲ್ಲ, ಬಟ್ ಒಂಥರ ಏನೋ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮೂಡಿಲ್ಲ. ಸೊ ಆ ಥರ. ಆ್ಯಕ್ಚುಲಿ ನೆನ್ನೆ ಇಲ್ಲ, ಐ ಥಿಂಕ್ ಮೊನ್ನೆ ಅನಿಸುತ್ತೆ, ನನಗೆ ಸರಿ ನೆನಪಿಲ್ಲ, ರಿಂಗ್ ಲೈಟ್ ತೊಗೊಂಡಿದ್ದೀನಿ ಗೈಸ್. ಸಕ್ಕತ್ತಾಗಿದೆ. ನಾನು ನಿಮಗೆ ಅದನ್ನು ತೋರಿಸ್ಬಿಡ್ಬೇಕು. ನಾನು ಏನಾದರೂ ತೊಗೊಂಡ್ರೆ ಸಾಕು, ಅಥವಾ ಏನಾದರೂ ಒಂದು ಹೊಸ್ದಾಗಿ ಏನಾದರೂ ಆದರೆ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇವಾಗ ಅಲ್ಲಿ ಕುತ್ಕೊಂಡು ಅಂದ್ಕೊಂಬಿಡಿ ವ್ಲಾಗ್ ಮಾಡೋಕ್ಕೆ ಮಾತ್ರ ಹಿಂಗೆ ಮಾಡ್ತೀಯ ಅಂತ. ಲೈಕ್ ಸ್ಟಾರ್ಟ್ ಮಾಡಿದ್ದೀವಿ, ನಮ್ಮನ್ನು ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಂತ. ಯೂಟ್ಯೂಬಲ್ಲಾಗಲಿ ರೀಲ್ಸಲ್ಲಾಗಲಿ ನಮ್ಮನ್ನು ನೋಡ್ತಾರೆ, ಟೈಮ್ ಕೊಟ್ಟು ನಾವು ಮಾಡೋ ವೀಡಿಯೋಸ್ನ ನೋಡ್ತಾರೆ ಅಂದರೆ ಆಬ್ವಿಯಸ್ಲಿ ನಾವು ಏನು ಮಾಡಿದ್ರು, ಲೈಕ್ ಏನೇ ಒಂದು ಇವಾಗ ನಾವು ಹೊಸದೇನಾದರೂ ಚಿಕ್ಕದು ಇದ್ರವಾಗಲಿ ಅದೇನಾದರೂ ಹೋಗಲಿ ತೊಗೊಂಡ್ವಿ ಅಂದರೆ ನಿಮಗೆ ತೋರಿಸ್ಬೇಕು ಅಥವಾ ನಿಮ್ಗೆ ಹೇಳಬೇಕು ಅಂತ ಅನಿಸುತ್ತೆ. ಅಷ್ಟೇ ಗೈಸ್, ಅದಕ್ಕೆ ಮೇಲೆ ಏನೂ ಇಲ್ಲ. ಹಾಗೆ ಸ್ವಲ್ಪ ಹೊರಗಡೆ ಹೋಗಬೇಕು ಶಾಪಿಂಗ್ ಅಂದರೆ ನನಗೇನು ಅಲ್ಲ, ಆಲ್ರೆಡಿ ನನಗೆಲ್ಲ ಕಮಿಟ್ಮೆಂಟ್ಸ್ ಫುಲ್ಲು ಕಿತ್ಕೊಂಡು ಹೋಗ್ಬಿಟ್ಟಿದೆ ಗೈಸ್. ಯಾವ ಶಾಪಿಂಗ್ ಮಾಡು ಅಷ್ಟು ದುಡ್ಡೆಲ್ಲ ನನ್ನ ಹತ್ರ ಇಲ್ಲ. ಈ ಒಂದು ತಿಂಗಳು ಹೆಂಗಾದರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಅದರಲ್ಲಿ ಏನು ಬ್ಯಾಲೆನ್ಸ್ ಇದೆ ಅಂದರೆ, ಸ್ವಲ್ಪ ನನ್ನ ಸ್ಕಿನ್ ಕೇರ್ ಐಟಮ್ಸ್ ಮತ್ತು ರಿಂಗ್ ಲೈಟ್ ತೊಗೊಂಡಿದ್ದೀನಿ ಅಂತ ಅಂದಲ್ಲ, ಅದಕ್ಕೆ ಪ್ಲಗ್ ಚಿಕ್ಕದಾಗಿದೆ. ಸೊ ಅದನ್ನು ಹಾಕ್ಕೊಂಡು ಅಂದರೆ ತುಂಬ ಲಾಂಗಾಗಿ ನಾನು ಇಟ್ಕೊಳಕ್ಕಾಗಲ್ಲ, ಅದಕ್ಕೊಂದು ಜಂಕ್ಷನ್ ಬಾಕ್ಸ್ ತೊಗೊಬೇಕು. ಸೊ ಅದಕ್ಕೋಸ್ಕರನೇ ನಾನು ಅಂಗಡಿಗೆ ಹೋಗಬೇಕು. ನಾನು ಒಬ್ಬಳೇ ಹೋಗಲ್ಲ, ಆಂಟಿ ಜೊತೆ ಹೋಗ್ತೀನಿ. ಆಂಟಿ ಅಂದರೆ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಜೊತೆ ಹೋಗ್ತೀನಿ. ಸೊ ನಾನು ಹೊರ್ಗಡೆ ಹೋಗಿ ಏನು ತೊಗೊಂಡೆ ಅಂತ ತೋರಿಸ್ತೀನಿ. ಅಕಸ್ಮಾತ್ ನನಗೆ ಹೊರ್ಗಡೆ ಮಾಡೋಕ್ಕಾಗಿಲ್ಲ ವಿಡಿಯೋ ಇನ್ ಕೇಸ್ ಅಂತ ಅಂದರೆ ಮನೆಗೆ ಬಂದು ಅದನ್ನು ನಿಮಗೆ ತೋರಿಸ್ತೀನಿ. ಗೈಸ್ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀನಿ. ರೆಡಿ ಅಂದರೆ ಸುಮ್ಮನೆ ಡ್ರೆಸ್ ಹಾಕ್ಕೊಂಡೆ ಅಷ್ಟೇ, ಮನೇಲಿದ್ದರೆ ಟೀ ಶರ್ಟಲ್ಲಿ ಇರ್ತೀನಿ. ಸೊ ಶಾಪಿಂಗಲ್ವಾ, ಸೊ ಅಷ್ಟೇ ಡ್ರೆಸ್ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಆಂಟಿ ಬಂದಿಲ್ಲ, ಆಂಟಿ ಬಂದ ತಕ್ಷಣ ಹೊರಡೋದು. ಅಷ್ಟೇ ಗೈಸ್, ಜಸ್ಟ್ ಇವಾಗ ಮನೆಗೆ ಬಂದೆ. ತೊಗೊಂಡೆ ಅದು ಜಂಕ್ಷನ್ ಬಾಕ್ಸು ಹೇಗಿದೆ ಅಂತ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾನು ತೊಗೊಂಡಿರೋ ರಿಂಗ್ ಲೈಟ್ ನಿಮಗೆ ತೋರಿಸ್ತೀನಿ. ನಿಜ ಎಷ್ಟು ಚೆನ್ನಾಗಿದೆ ಅಂದ್ರೆ, ಲೈಕ್ ನಾನು ದೊಡ್ಡದೇ ತೊಗೊಂಡಿದ್ದೀನಿ, ಬಟ್ ಚೆನ್ನಾಗಿ ಅಂದರೆ ಫುಲ್ಲು ಈಗ ನನ್ನ ಫೇಸ್ ಮೇಲೆ ಬೀಳ್ತಾ ಇರೋದು ಫುಲ್ ಅದರದ್ದೇ ಬೆಳಕು, ರೂಮ್ ಲೈಟ್ ಏನೂ ಹಾಕಿಲ್ಲ. ಚೆನ್ನಾಗಿದೆ, ತೋರಿಸ್ತೀನಿ ಗೈಸ್ ನೋಡಿ. ಸ್ಟ್ಯಾಂಡ್ ಕ್ವಾಲಿಟಿ ಸಖತ್ತಾಗಿದೆ, ಲೈಕ್ ಸ್ಟ್ರಾಂಗ್ ಇದೆ ತುಂಬ. ಇಳ್ಕೊಳ್ಳೋಕ್ಕೆ ಕೆಳಗಡೆ ಅಷ್ಟೇ ಫುಲ್ ಗ್ರಿಪ್ಪಾಗಿ ಕೂರುತ್ತೆ, ಚೆನ್ನಾಗಿದೆ. ರಿಂಗ್ ನೋಡಿ, ಕಲರ್ಸ್ ಬರುತ್ತೆ. ರಿಮೋಟ್ ಕೊಟ್ಟಿದ್ರು, ರಿಮೋಟ್ ಎಲ್ಲೋ ಹೋಗ್ಬಿಡಿ ತಾಳಿ. ನನ್ನ ಹಾಗೆ ಇಲ್ಲಿಂದ ಮಿರರಲ್ಲಿ ಕಾಣಿಸುತ್ತೆ ಅನಿಸುತ್ತೆ, ಇಲ್ಲ ಚೇಂಜ್ ಮಾಡ್ತೀನಿ ತಾಳಿ. ಇದು ಬ್ಲೂ ವೈಟ್ ಕಲರ್ ಬರುತ್ತೆ ಗೈಸ್. ಗ್ರೀನ್ ಬ್ಲೂ
ರೂಮೆಲ್ಲ ನೋಡಿ ಫುಲ್ ಬ್ಲೂ 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 ಬ್ಲೂ. ಫಸ್ಟ್ ಟೈಮ್ ತೊಗೊಂಡ್ರೆ ಹಿಂಗೆ ಅಲ್ವಾ ಗೈಸ್, ಒಂದು 100 ಸರಿ ಹಾಕಿ ನೋಡ್ತಾ ಇರ್ತೀವಿ, ಈ ಕಲರ್ ಹೆಂಗೆ, ಈ ಕಲರ್ ಹಂಗೆ, ಈ ಕಲರ್ ಹೆಂಗೆ ಅಂತ. ರೆಡ್ ನೋಡಿ ಗೈಸ್, ಯಪ್ಪ ರೆಡ್ ಸಖತ್ತಾಗಿದೆ ನೋಡಿ, ಫುಲ್ ಇಡೀ ರೂಮೇ ರೆಡ್ ರೆಡ್ ರೆಡ್. ನೆಕ್ಸ್ಟ್ ಒಂಥರ ಗೋಲ್ಡ್, ಇದೊಂಥರ ವೈಟ್. ಪಿಂಕ್ ಕಲರ್ ಇದು. ಅಷ್ಟೇ ಗೈಸ್, ಇನ್ನೆಲ್ಲ ಸೇಮ್ ಅದೇ ಅದೇ ಕಲರ್. ಎಷ್ಟು ಬ್ರೈಟ್ ಇದೆ, ಎಷ್ಟು ಕ್ಲಾರಿಟಿ ಇದೆ, ಸಖತ್ತಾಗಿದೆ. ಬೆಳಕು ಚೆನ್ನಾಗಿದೆ ಇದರಲ್ಲಿ. ಇದನ್ನು ಗೈಸ್ ತರಕ್ಕೆ ಹೋಗಿದ್ದು, ಸಿಗ್ತಾನೆ ಇಲ್ಲ ಗುರು ಕೈಗೆ. ನೋಡಿ ಚೆನ್ನಾಗೈತೆ ಕ್ವಾಲಿಟಿ. ರಿಂಗ್ ಲೈಟ್ಗೆ ಫ್ಯಾನ್ ಹಾಕೊಳ್ಳೋಕ್ಕೆಲ್ಲ ಬೇಕಲ್ಲ, ಅಲ್ಲಿವರೆಗೂ ವೈರ್ ಹೋಗಲ್ಲ ಅಂತ ನೋಡಿ ಚೆನ್ನಾಗಿದೆ. ಎಲ್ಲ ಹಾಕಿ ಚೆಕ್ ಮಾಡಿದ್ದಾಯಿತು. ಇವಾಗ ಅಡುಗೆ ಮಾಡಬೇಕು ಗೈಸ್. ನಾನು ಆ್ಯಕ್ಚುಲಿ ಸೊಪ್ಪು ತೊಗೊಂಬಂದಿದ್ದೀನಿ, ಸೊಪ್ಪು ಸಾರು ಮಾಡೋಣ ಅಂತ. ಫಸ್ಟು ಇದಕ್ಕಿನ್ನೂ ಸೊಪ್ಪು ಹಾಕಿಲ್ಲ, ಸೊಪ್ಪಿನ ಬಿಡಿಸೇ ಇಲ್ಲ ಗೈಸ್. ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಿಲ್ವೇ ಟೈಮ್ ಎಷ್ಟು ಅಂತ. ಇನ್ನೂ ಸೊಪ್ಪು ಬಿಡಿಸಿಲ್ಲ, ಸೊಪ್ಪು ಬಿಡಿಸ್ಬೇಕು. ಅಷ್ಟರಲ್ಲಿ ಇದನ್ನು ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು, ಕೂಗ್ ಸಿಕ್ಬಿಟ್ರೆ ಆಮೇಲೆ ಟೈಮ್. ಸೊಪ್ಪು ಎಷ್ಟಿದೆ ಗೈಸ್, ಬೇಗ ಒಂದು ವಿಶಿಲ್ ಕೂಗ್ಸಿದ್ರೆ ಬೇಗ ಹೋಗ್ತಾರೆ. ನೋಡಿ ಗೈಸ್ ಎಷ್ಟು ಕೆಲಸ ಮಾಡ್ತೀನಿ ನಾನು ಒಬ್ಬಳೇ ಅಲ್ಲ, ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಎಲ್ಲರೂ ಪಾಪ ಆಗುತ್ತಾ, ನಾವು ಹುಡುಗಿರು ತುಂಬ ಪಾಪ, ಇಷ್ಟೊಂದು ಕೆಲಸ ಮಾಡ್ತೀವಿ ನಾವು. ನಾನು ಇನ್ನೊಂದು ಹೊಸ ಐಟಮ್ ಏನೋ ತೊಗೊಂಡಿದ್ದೀನಿ, ನೋಡಿದ್ರೆ ನೀವು ಅಷ್ಟೇ. ಅಂದರೆ ಅಂಥ ಐಟಮ್ ಅಂತಲ್ಲ, ಅಂದರೆ ನನಗಿದು ಏನೋ ಇದು ನನ್ನ ಕೈಲಿ ಆಗುತ್ತಾ ಅನ್ನೋ ಥರ. ಗ್ರೀನ್ ಟೀ ಗಾಯ್ಸ್. ದೇವರಳೆಗೂ ನಾನು ಇದನ್ನು ಕುಡಿತೀವೋ ಇಲ್ವೋ ಗೊತ್ತಿಲ್ಲ. ಅಂದರೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ, ಕುರ್ಕ್ ತಿಂಡಿ ಜಾಸ್ತಿ ತಿಂತಾಯಿದ್ದೀನಿ. ಅಂದರೆ ಲೈಕ್ ಬೆಳ್ಳಿ ಫ್ಯಾಟ್ ರೆಡ್ಯೂಸ್ ಆಗಲಿ ಅಂತ. ಇದೊಂದೇ ಕುಡಿದ್ರೆ ಬೆಳ್ಳಿ ಫ್ಯಾಟ್ ರೆಡ್ಯೂಸ್ ಆಗೋಲ್ಲ, ಇದ್ರ ಜೊತೆಗೆ ಪ್ರಾಪರ್ ಡಯಟ್ ಇರಬೇಕು. ಬಟ್ ನಾನು ಯಾವ ಥರ ಪ್ರಾಪರ್ ಡಯಟು ಮಾಡ್ತಾಯಿಲ್ಲ, ನಂಗೆ ಹಂಗೆ ಮಾಡೋಕ್ಕೂ ಆಗಲ್ಲ ಗೈಸ್. ಬಟ್ ನೋಡೋಣ, ಟ್ರೈ ಮಾಡ್ತೀನಿ. ಇದ್ರ ಜೊತೆ ಫುಡ್ಡಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಆದರೆ ಇದರಲ್ಲಿ ಇರೋದು 10 ಪೌಚಸ್. 10 ಪೌಚ್ಗೆ 75 ರುಪೀಸ್. ಇಷ್ಟು ಕಾಸ್ಟ್ಲಿನ ಗುರು. ಅದಾದ್ರೆ ಏನಿರುತ್ತೆ ಅಂಥದ್ದು ಈ ಗ್ರೀನ್ ಟೀ? ಯಾರ್ಯಾರು ಗ್ರೀನ್ ಟೀ ಕುಡಿತಾ ಇದ್ದೀರಾ ದಯವಿಟ್ಟು ನನಗೆ ಹೇಳಿ. ಇದರಿಂದ ನಿಜವಾಗ್ಲೂ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಆಗುತ್ತಾ, ಇದು ರಿಯಲಿ ವರ್ಕ್ ಆಗುತ್ತಾ ಅಂತ. ಬಟ್ ನನಗೆ ಗೊತ್ತಿಲ್ಲ, ನಾನು ಹಂಗೆ 10 ದಿನ ಕೊಟ್ಬಿಟ್ರೆ ಆಗಲ್ಲ. ಅಂದರೆ ಏನಕ್ಕೆ ಚಿಕ್ಕದು ತೊಗೊಂಡಿದ್ದೀನಿ ಅಂತ ಅಂದರೆ, ನನಗಿದ್ರ ಟೇಸ್ಟ್ ಗೊತ್ತಿಲ್ಲ ಗೈಸ್, ಹೆಂಗಿರುತ್ತೆ ಏನು ಅಂತ. ಆಮೇಲೆ ಒಂದೇ ಸರಿ ತೊಗೊಂಡು ನಾನು ಕುಡಿದೀರ ಆಮೇಲೆ ಅದನ್ನು ವೇಸ್ಟ್ ಮಾಡಿ ಏನಕ್ಕೆ ಬೇಕೋ ಅದಕ್ಕೆ ಚಿಕ್ಕದನ್ನ ತೊಗೊಂಡು ಟ್ರೈ ಮಾಡೋಣ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೋಡೋಣ, 1 ತಿಂಗಳು ಏನೋ ಕಂಟಿನ್ಯೂಸ್ ಆಗಿ ತೊಗೊತೀನಿ, ಕುಡಿತೀನಿ ಗ್ರೀನ್ ಟೀನ. ಏನಾದರೂ ಚೇಂಜಸ್ ಆಯಿತು ಅಂತ ಅಂದರೆ ಹೇಳ್ತೀನಿ, ಓಕೆನಾ ಗೈಸ್? ಇವಾಗ ತಾನೇ ಗ್ರೀನ್ ಟೀ ಕುಡಿತೀನಿ ಅಂತ ಅಂದೆ, ಆವಾಗಲೇ ಇಲ್ಲಿ ಕಾಫಿ ಮಾಡಿಕೊಂಡು ಬಿಸ್ಕೆಟು ತಿಂತಾಯಿದ್ದೀನಿ. ಈ ಊಟದಲ್ಲಿ ನಾನು ಗ್ರೀನ್ ಟೀ ಕುಡಿದು ಯಾವ ಡಯಟ್ ಮಾಡ್ತೀನಿ ನಾನು? ಅವೆಲ್ಲ ಜೋಶ್ ಅಷ್ಟೇ ಬೇಸ್ ತಂದ್ಬಿಡ್ತೀವಿ, ಏನು ದಬಕಲ್ಲ. ಆದರೆ
ಕಾಫಿ ಇಲ್ದಿರೋ ನನ್ನ ಕೈಲಿ ಇರೋಕ್ಕಾಗಲ್ಲ. ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇದನ್ನು ಕಂಟಿನ್ಯೂ ಮಾಡ್ತೀನಿ. ಈ ಥರ ಮಾಡಿದ್ರೆ ರಿಸಲ್ಟ್ ಅಂತೂ ಪಕ್ಕ ನನಗೆ ಗೊತ್ತಿರೋ ಪ್ರಕಾರ 90% ಸಿಗೋಲ್ಲ. ಬಟ್ ಆದರೂ ಟ್ರೈ ಮಾಡೋಣ ಹಾಗನ್ಬಿಟ್ಟು ಒಂದೇ ಸರಿ ಯಾವುದು ಬಿಡೋಕ್ಕಾಗಲ್ಲ ಗೈಸ್. ನಾವು ಸಡನ್ನಾಗಿ ಬಿಡಬೇಕು ಅಂದರೆ ಆಗಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಈ ಕಾಫಿ ಜೊತೆ ಈ ಬಿಸ್ಕೆಟ್ ಅಭ್ಯಾಸ ಆಗಿ ಇವಾಗ ಬಿಸ್ಕೆಟು ಕಾಫಿ ಇಲ್ಲಾಂದರೆ ಇರೋಕ್ಕಾಗಲ್ಲ. ಅದು ಹಂಗೆ ಸ್ವಲ್ಪ ಆಮೇಲೆ ಗ್ರೀನ್ ಟೀನೇ ಕುಡಿತಾ ಇದ್ದರೆ ಆಮೇಲೆ ನಮ್ಗೆ ಇದು ಬೇಡ ಅಂತ ಅನ್ಸುತ್ತೆ, ಅದೇ ಬೇಕು ಅಂತ ಅನಿಸುತ್ತೆ. ಚಿಲ್ ಎಷ್ಟು ದಿನ ಇರುತ್ತೆ ಗುರು ಲೈಫು, ಇರೋಷ್ಟು ದಿನ ಚೆನ್ನಾಗಿ ತಿಂದು ಸಾಗಬೇಕು. ಅದು ತಿನ್ಬಾರ್ದು ಅಂತ ಇರೋದು. ಕಾಫಿಗೂ ಬಿಸ್ಕೆಟ್ಗೂ ಸೂಪರ್ ಕಾಂಬಿನೇಷನ್. ಕಾಫಿ ಕುಡ್ದಿದ್ದಾದಮೇಲೆ ಪಟ್ಟಂತ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಸೊಪ್ಪೆಲ್ಲ ಏನೂ ಬಿಡಿಸಿರಲಿಲ್ಲ, ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಟೈಮ್ ಆಲ್ರೆಡಿ 7:15 7:15 ಆಗೋಗಿತ್ತು. ಸೊ ಇನ್ನೂ ನೋಡ್ತಾ ಇದ್ದೀರಾ ನೀವು, ಇನ್ನೂ ಸೊಪ್ಪು ಬಿಡಿಸ್ತೇನೆ ಇದ್ದೀನಿ. ಇನ್ನು ಅಡುಗೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಸಾಂಬಾರು ಮಾಡೋಣ ಅಂತ ಹಾಗೆ ಅಣ್ಣಯ್ಯ ಸೀರಿಯಲ್ ನೋಡಿಕೊಂಡು ಗ್ಯಾಪಲ್ಲಿ ಒಂದು ಪಾರ್ಸೆಲ್ ಬಂತು. ನಾನು ಲೋಷನ್ ಆರ್ಡ್ರ್ ಮಾಡಿದ್ದೆ, ಅದನ್ನು ರಿಸೀವ್ ಮಾಡಿಕೊಂಡು ಬೇಗ ಸಾಂಬಾರು ಮಾಡಿ ಮುಗಿಸ್ದೆ. ಸೊ ಇಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಲವ್ ಯು, ಥ್ಯಾಂಕ್ ಯು, ಬಾಯ್.